ಹಲೋ ಮೈಸೂರು, ವೆಲ್ಕಮ್ ಟು ಮೈ ನ್ಯೂ ಫಸ್ಟ್ ವ್ಲಾಗ್ಗೆ. ನಾನು ಅಂದ್ಕೊಂಡೆ ತುಂಬ ದಿನದಿಂದ ವಿತೌಟ್ ಫೇಸು ವೀಡಿಯೋ ಮಾಡಿ ನನಗೂ ಸಾಕಾಗೋಗಿತ್ತು. ವಿತ್ ಫೇಸ್ ವೀಡಿಯೋ ಮಾಡೋಣ, ಹಾಗೆ ವ್ಲಾಗ್ಸ್ಗಳನ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೆ. ಹಾಗೆ ವ್ಲಾಗ್ಸ್ ಮಾಡೋಣ ಅಂತ ಹಾಗೆ ನಾನು ಮೈಸೂರಿಗೆ ಕೋಚಿಂಗ್ ಜಾಯ್ನ್ ಆದಾಗ ಅಲ್ಲಿ ಮೈಸೂರಿನಲ್ಲಿ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ದೊಂದು ಕೋಚಿಂಗ್ ಸೆಂಟರ್ಗೆ ಜಾಯ್ನ್ ಆದೆ. ಹಾಗೆ ಸ್ವಲ್ಪ ಸಂಜೆ ಆಯಿತು, ತಿರ್ಗಾಡ್ಕೊಂಡು ಬರೋಣ, ಲೈಟಿಂಗ್ಸ್ ಎಲ್ಲ ಆನ್ ಮಾಡಿರ್ತಾರೆ, ನೋಡ್ಕೊಂಡು ಬರೋಣ ಅಂತ ಹಾಗೆ ಮೈಸೂರಿಗೆ ಬಂದು ನೋಡಿದ್ರೆ ಲೈಟಿಂಗ್ಸು ಆಗ್ತಾನೆ ಜಸ್ಟ್ ಆನ್ ಆಗ್ತಿತ್ತು. ನಾನು ಆಗ್ತಾನೆ ಜಸ್ಟು ಮೈಸೂರು ಪ್ಯಾಲೇಸ್ ಜಸ್ಟ್ ಎಂಟ್ರ್ ಆದೆ. ಅಲ್ಲಿ ಜನನೂ ಜಾಸ್ತಿ ಇರಲಿಲ್ಲ, ಸಣ್ಣದಾಗಿ ಲೈಟಿಂಗ್ಸ್ ಎಲ್ಲ ಸೆಟಪ್ ಮಾಡಿ ಶುರು ಮಾಡಿದರು. ಇನ್ನು ದಸರಾ ತುಂಬ ದಿನ ಇರೋದ್ರಿಂದ ಸಡನ್ಲಿ ಯಾರೂ ಜಾಸ್ತಿ ಏನು ಸೆಟಪ್ ಮಾಡಿಲ್ಲ, ಲೈಟಿಂಗ್ಸ್ ತುಂಬ ಏನೂ ಹಾಕಿಲ್ಲ. ಬಟ್ ನಾವು ಇರೋ ಏರಿಯಾದಲ್ಲೆಲ್ಲ ಲೈಟಿಂಗ್ಸು ಸಂಜೆ ಹೊತ್ತೆಲ್ಲ ಸ್ವಲ್ಪ ಫಿಟ್ ಮಾಡ್ತಿದ್ದಾರೆ. ಹಾಗೆ ನೋಡ್ಕೊಂಡು ಹೋಗೋಣ ಅಂದ್ಕೊಂಡು ಬಂದೆ. ಇಲ್ಲಿ ಬಂದು ನೋಡಿದ್ರೆ ಆಗ್ತಾನೆ ಜಸ್ಟ್ 6:30 ಆಗಿತ್ತು ಅಂತ ಅಂದ್ಕೊಳ್ತೀನಿ. ಲೈಟಿಂಗ್ಸ್ ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ, ಬಟ್ ಸ್ಟಿಲ್ ನಾನು ವೀಡಿಯೋ ಮಾಡ್ಕೊಳ್ತಾ ಸ್ಟಾರ್ಟ್ ಮಾಡಿದೆ. ಹಾಗೆ ಸ್ವಲ್ಪ ಕತ್ಲೆ ಆದಮೇಲೆ ನಿಮಗೆ ವ್ಯೂ ತೋರಿಸೋಣ ಅಂತ ಅಲ್ಲೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಈಗ ಒಂದು ಶಾರ್ಟ್ ವೀಡಿಯೋ ಮಾಡೋಣ, ಇದೊಂದು ಪ್ಯಾಲೇಸ್ದೊಂದು ಲೈಟಿಂಗ್ಸ್ ಹೇಗೆ ಕಾಣಿಸುತ್ತೆ ಅನ್ನೋದ್ರ ಬಗ್ಗೆ ವೀಡಿಯೋ ಮಾಡೋಣ ಅಂತ ಮಾಡ್ತಿದ್ದೀನಿ. ನೋಡಿ ಹಾಗೆ ಲೈಟಿಂಗ್ಸ್ ಎಲ್ಲ ಯಾವ ಥರ ಸೆಟ್ ಮಾಡಿದ್ದಾರೆ. ಬಟ್ ಇದು ಸ್ವಲ್ಪ ಅಷ್ಟೇ ಹಾಕಿರೋದು, ಇನ್ನೂ ಪೂರ್ತಿ ಏನು ಹಾಕಿಲ್ಲ ಇವರು, ಇನ್ನೂ ಪೂರ್ತಿ ಲೈಟಿಂಗ್ಸ್ ಇನ್ನೂ ಆ್ಯಡ್ ಮಾಡಿಲ್ಲ. ಮೈಸೂರಿನಲ್ಲಿ ಈಗ ತಾನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದಾರೆ ದಸರಾಗೆ. ದಸರಾ ಇನ್ನೇನು ಬರ್ತಿದೆ, ಇದೇ ಥರ ದಸರಾ ರಿಲೇಟೆಡ್ಡು ಲೈಟಿಂಗ್ಸ್ದಾಗಿರಲಿ, ಲೈಟ್ ಶೋ ಆಗಿರಲಿ, ಆನೆಗಳದ್ದಾಗಿರಲಿ, ಕುದುರೆ ವಾಕಿಂಗ್ದು ಪ್ರತಿಯೊಂದು ವೀಡಿಯೋನೂ ಬರ್ತಿರುತ್ತೆ. ಯಾಕಂದರೆ ನಾನು ಇನ್ನೂ 3 to 4 months ಮೈಸೂರಿನಲ್ಲೇ ಇರ್ತೀನಿ. ಮೈಸೂರಿನಲ್ಲಿ ಇರೋದ್ರಿಂದ ಹಾಗೆ ಅದನ್ನು ನೋಡಿಕೊಂಡು ಲೈಟಿಂಗ್ಸ್ ಎಲ್ಲ ಚೆನ್ನಾಗಿತ್ತು. ಜನ ತಾನೇ ಜಾಸ್ತಿ ಆಗ್ತಿದ್ರು, ನಾವಿದ್ದಾಗ ಜಾಸ್ತಿ ಜನ ಇರಲಿಲ್ಲ. ಹೊರಗಡೆ ಹೋಗೋಣ, ಬೇರೆ ಕಡೆ ಹೋಗೋಣ ಅಂತ ಮಾತಾಡಿಕೊಂಡು ಜಸ್ಟ್ ಹಾಗೆ ಪಾಸ್ ಆಗ್ತಿದ್ದೆ. ಮತ್ತು ಇನ್ನೊಂದು ವ್ಯೂ ತೋರಿಸೋಣ ಅಂತ ಈ ಸೈಡ್ ಹಿಡಿದೆ. ಬಟ್ ಲೈಟಿಂಗ್ಸ್ ಎಲ್ಲ ನನಗೆ ಕ್ಯಾಮ್ರಾಗ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಹೊರಗಡೆ ಬಂದು ಕ್ಲೀನಾಗಿ ಒಂದು ಶಾರ್ಟ್ ತೋರಿಸೋಣ ಅಂತ ಈ ಥರ ಹಿಡ್ಕೊಂಡೆ. ಬಟ್ ಮೈಸೂರಲ್ಲಿ ಕತ್ಲೆ ಆಗ್ತಾ ಅಂತೂ ದಸರಾ ಅಂತೂ ಫುಲ್ಲು ಸಖತ್ತಾಗಿರುತ್ತೆ. ಲೈಟ್ ಶೋ ನೋಡೋದಕ್ಕೇ ಒಂದಿನ ಇಟ್ಕೋಬೇಕು ನಾವು, ಸಾಲೋದಿಲ್ಲ. ಹಾಗೆ ಏನು ಮಾಡೋಣ, ಹೊರಗಡೆ ಇಲ್ಲಿ ನೋಡ್ತಾ ಕಚೋರಿ ತಿನ್ನೋಣ ಅಂತ ನನ್ನ ಫ್ರೆಂಡ್ ಹೇಳ್ದ. ಅದಕ್ಕೋಸ್ಕರ ನಾನು ಕಚೋರಿ ಬೇಡ, ಅದು ಸ್ವೀಟ್ ಇರುತ್ತೆ ಅಂದ್ಬಿಟ್ಟು ನಾನು ಸಮೋಸ ತೊಗೊಂಡೆ. ಅಲ್ಲಿ ನೋಡಿದ್ರೆ ಸಮೋಸದೊಳಗಡೆಗೂ ಸ್ವೀಟ್ ಹಾಕಿ ಕೂರಿಸಿದ್ದ. ಎದುರುಗಡೆ ನೋಡಿದ್ರೆ ಎಲ್ಲ ನೋಡಿ ಹೇಗೆ ದಸರಾ ಬರ್ತಿದೆ ಅಂತ ಅಂದರೆ ಯಾವ ಥರ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾರೆ. ಅವ್ರಿಗೆ ದಸರಾದಲ್ಲೇ ದುಡ್ಡು ಆಗೋದು, ಬಾಕಿ ಟೈಮಲ್ಲಿ ದುಡ್ಡು ಆಗೋಲ್ಲ. ಇದೆಲ್ಲ ನೋಡಿ ಶಾರ್ಟ್ ಹೀಗೆ ತೊಗೊಂಡು ಹಾಗೆ ಕಚೋರಿ ತಿಂದಾಯಿತು, ಸಮೋಸನೂ ತಿಂದಾಯಿತು, ದುಡ್ಡನ್ನ ನನ್ನ ಫ್ರೆಂಡ್ ಕೈಲೇ ಪೇ ಮಾಡಿಸ್ಬಿಟ್ಟು ಹಾಗೇ ನಡ್ಕೊಂಡು ಮುಂದೆ ಹೋಗ್ತಿದ್ವಿ. ಮುಂದೆ ಏನಿರುತ್ತೆ, ಯಾವ ಥರ ಮಾಡಿದ್ದಾರೆ ನೋಡೋಣ ಅಂತ ರೋಡಲ್ಲಿ ಹಾಗೆ ನಡ್ಕೊಂಡು ಹೋಗ್ತಾ ಪಕ್ಕದಲ್ಲೊಂದು ದೇವಸ್ಥಾನ ಕಾಣಿಸ್ತು. ಅದಕ್ಕೊಂದು ಹಾಗೆ ಕೈ ಮುಕ್ಕೊಂಡು ಇದೆ ನೋಡಿ, ನಾನು ಇರೋದೇ ಇದೇ ಥರ. ಅಷ್ಟೊಂದೇನು ಏಜಾಗಿಲ್ಲ, ಜಸ್ಟ್ 20 years ಆಗಿದೆ. ಜೊತೇಲಿ ಬರ್ತಿರೋದು ನನ್ನ ಫ್ರೆಂಡು. ಅವ್ನು ಹೇಳ್ತಿದ್ದಾನೆ, ನಾನು ಬರೋದಾಗಿದ್ದರೆ ವೀಡಿಯೋ ಮಾಡೋಕ್ಕೆ ಹೋಗಬೇಡ, ನಾನು ವೀಡಿಯೋದಲ್ಲಿ ಕಾಣಿಸ್ಕೋಬಾರ್ದು ಅಂತ. ಬಟ್ ನಾನು ಕೇಳಬೇಕಲ್ಲ, ವ್ಲಾಗ್ ಮಾಡ್ತಿರೋದ್ರಿಂದ ಅವ್ನು ಕಾಣಿಸ್ಕೊಳ್ತಾನೆ ಜೊತೇಲಿ ಬರ್ತಿರೋದ್ರಿಂದ. ಹಾಗೆ ಹಿಂದೆಗಡೆ ಆಟೋಗಳು ಎಲ್ಲ ಅವ್ರ ವೀಡಿಯೋ ಎಲ್ಲ ನೋಡ್ತಾ ಇದ್ದಾರೆ. ಬಟ್ ನನಗೆ ಫಸ್ಟ್ ಟೈಮ್ ವೀಡಿಯೋ ಮಾಡ್ತಿರೋದ್ರಿಂದ ಒಂಥರ ಆಗ್ತಿತ್ತು, ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಹಾಗೆ ಸಬರ್ ಬಸ್ ಸ್ಟ್ಯಾಂಡ್ ಕಡೆಗೆ ಒಂದು ಸ್ವಲ್ಪ ನಡ್ಕೊಂಡು ಹೋಗ್ತಿದ್ವಿ. ಆ ಸಬರ್ ಬಸ್ ಸ್ಟ್ಯಾಂಡ್ ಮತ್ತು ಸಿಟಿ ಬಸ್ ಸ್ಟ್ಯಾಂಡು ಆ ಕಾರ್ನರಲ್ಲಿ ಅಲ್ಲಿ ಒಂದು ಲೈಟ್ ಶೋ ನಡೀತಿತ್ತು. ಲೈಟ್ ಶೋ ಎಲ್ಲ ಹಾಕ್ತಿದ್ರು. ಅಲ್ಲಿ ನೋಡೋಣ, ಟೆಂಪಲ್ ಇದೆ, ಟೆಂಪಲ್ ಒಳಗಡೆ ಹೋಗೋಣ ಅಂತ ಯೋಚನೆ ಮಾಡ್ಕೊಂಡು ಬಂದು ಕೂತ್ಕೊಂಡ್ವಿ. ಹಾಗೆ ಜಾಸ್ತಿ ಜನ ಇರಲಿಲ್ಲ. ಹಾಗೆ ಒಂದು ಶಾರ್ಟ್ ತೆಗಿಯೋಣ ಅಂತ ಲೈಟು ನಿಮಗೆ ಪ್ರತಿಯೊಂದನ್ನು ಲೈಟಿಂಗ್ಸ್ನಲ್ಲಿ ತೋರಿಸೋಣ ಅಂತ ನಾವು ಆ ಥರ ಮಾಡ್ತಿದ್ವಿ. ಆ ವಿಡಿಯೋ ಝೂಮ್ ಆಗ್ತಿದೆ, ಬಟ್ ಲೈಟಿಂದ ಒಳಗಡೆ ಏನಿದೆ ಅದು ಕಾಣಿಸ್ತಿರ್ಲಿಲ್ಲ. ವೈಟ್ ಕಲರಲ್ಲಿ ಜಾಸ್ತಿ ಮಾಡಿದರು. ಇನ್ನು ಲೈಟೆಲ್ಲ ಪೂರ್ತಿ ಇನ್ನೂ ಸೆಟ್ ಮಾಡೋದು ಜಸ್ಟ್ ನಾರ್ಮಲಾಗಿ ಒಂದು ಸ್ಟಾರ್ಟಪ್ ಥರ ಮಾಡಿದರು ಲೈಟ್ನೆಲ್ಲ ಆನ್ ಮಾಡೋದಕ್ಕೆ. ಹಾಗೆ ಅಲ್ಲಿಂದ ನಡ್ಕೊಂಡು ಮುಂದೆ ಹೋಗ್ತಾ ಅರಮನೆ ಬ್ಯಾಕ್ಗ್ರೌಂಡಲ್ಲಿ ಈ ಥರ ಒಂದು ವೀಡಿಯೋ ಮಾಡೋಣ, ಅದೊಂದು ಶಾರ್ಟ್ ತೋರಿಸೋಣ ನಮ್ಮ ಸಬ್ಸ್ಕ್ರೈಬರ್ಸ್ಗೆ, ಅದನ್ನು ನೋಡಲಿ. ಈಗ ದಸರಾ ನೋಡಬೇಕು ಅಂತ ತುಂಬ ಜನಕ್ಕೆ ಆಸೆ ಇರುತ್ತೆ, ಬಟ್ ದಸರಾನ ನೋಡೋಕ್ಕಾಗಲ್ಲ. ಅದನ್ನು ನನ್ನ ಕೈಲಾದಷ್ಟು ನಾನು ಟ್ರೈ ಮಾಡಿ ತೋರಿಸೋಣ ಅಂತ ನಾನು ಈ ಥರ ಮಾಡ್ತಿದ್ದೀನಿ. ಲೈಟ್ ಶೋ ನೋಡಬೇಕು ಅಂತ ತುಂಬ ಜನ ಆಸೆ ಇರುತ್ತೆ, ಬಟ್ ಇದು ಜಸ್ಟು ಒಂದು ನಾರ್ಮಲ್, ಇನ್ನೂ ಲೈಟ್ ಶೋ ಹಾಕಿಲ್ಲ. ಜಸ್ಟ್ ಮೈಸೂರಲ್ಲಿ ಸಂಜೆ ಆದರೆ ಲೈಟ್ ಆನ್ ಮಾಡಿದ್ರೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತ್ರ ನಿಮ್ಗೆ ವೀಡಿಯೋ ಬಂದಿರೋದು. ಇನ್ನು ಲೈಟ್ಸಿಂಗ್ ಇನ್ನೂ ಮಾಡಿಲ್ಲ ಅವರು. ಜಸ್ಟ್ ಒಂದು ಲೈಟ್ ಸಂಜೆ ಟೈಮಲ್ಲಿ ಆನ್ ಮಾಡಿದ್ರೆ ಯಾವ ಥರ ಇರುತ್ತೆ ಅದೊಂದು ಲೈಟ್ ಮಾತ್ರ ನಿಮಗೆ ನಾನು ವೀಡಿಯೋ ಮಾಡಿರೋದಷ್ಟೇ. ಇನ್ನು ದಸರಾ ಕಂಟೆಂಟು ರಿಲೇಟೆಡು ತುಂಬ ಬರ್ತಿರುತ್ತೆ. ಹಾಗೆ ನಡ್ಕೊಂಡು ನೆಕ್ಸ್ಟು ನೋಡೋಣ ಅಂತ ಮಳೆ ಜೋರಾಗಿ ಬರ್ತಿತ್ತು. ಅಲ್ಲಿಂದ ಸೇಫ್ ಮಾಡ್ಕೊಂಡು ಬಂದ ತಕ್ಷಣ ಇಲ್ಲಿ ಗರುಡ ಮಾಲು, ಡೆಕೆಟ್ಲಾನ್ ಎಲ್ಲ ಕಾಣಿಸ್ತು. ನೋಡೋಣ ಒಳಗಡೆ ಹೋಗೋಣ ಅಂತ ಯೋಚನೆ ಮಾಡೋ ಅಷ್ಟರಲ್ಲೇ ಲೈಟಾಗಿ ಹನಿ ಆಗ್ತಿತ್ತು. ಆ ಹನಿ ಹಾಕೋದ್ರಲ್ಲಿ ಇದೇನು ಮಳೆ ಬರುತ್ತಾ ಬರಲ್ವ ಅಂತ ಯೋಚನೆ ಮಾಡೋ ಅಷ್ಟರಲ್ಲಿ ಮಳೆ ಜೋರಾಗೆ ಬಂದುಬಿಡ್ತು. ನಾನೇನು ಮಾಡಿದೆ, ಅಯ್ಯೋ ಮೊಬೈಲ್ ಕ್ಯಾಮ್ರಾ ಎಲ್ಲ ಹೋಗ್ಬಿಡುತ್ತಲ್ಲಪ್ಪ ಅಂತ ಒಂದೇ ಸಮ ಓಡ್ತಿದ್ದೀನಿ. ನನ್ನ ಫ್ರೆಂಡ್ ಆಲ್ರೆಡಿ ನಾನು ವೀಡಿಯೋ ಮಾಡೋ ಅಷ್ಟರಲ್ಲಿ ಅವನು ಆಲ್ರೆಡಿ ಹೋಗಿ ಆ ಮರದ ಕೆಳಗಡೆ ನಿಂತಿದ್ದ. ನಾನೇನು ಮಾಡಿದೆ, ಈ ಕಡೆಗೆ ಬಂದು ನಿಂತ್ಕೊ ಅಂತ ಹೇಳಿಬಿಟ್ಟು ಹಾಗೇ ಜೋರಾಗಿ ಓಡ್ಕೊಂಡು ಹೋದೆ. ಅಲ್ಲಿ ಬಂದು ಸೈಡಲ್ಲಿ ನಿಂತ್ಕೊಂಡೆ.
ಹಾಗೆ ಡೆಕೆಟ್ಲಾನ್ ಒಂದು ಸೈಡ್ ನೋಡಿದೆ, ಒಳಗಡೆ ಹೋಗೋಣ ಅಂತ ಯೋಚನೆ ಮಾಡೋಷ್ಟರಲ್ಲಿ ಗರುಡ ಮಾಲ್ ಡೆಕೆಟ್ಲಾನ್ ಇದೆ, ಬಟ್ ಗರುಡ ಮಾಲ್ ಅದು ಪಕ್ಕದಲ್ಲೇ ಬಸ್ ಸ್ಟ್ಯಾಂಡು, ಆಪೋಸಿಟೇ ಗರುಡ ಮಾಲು. ಒಳಗಡೆ ವೀಡಿಯೋ ಮಾಡೋಣ ಅಂತ ಯೋಚನೆ ಮಾಡೋಷ್ಟರಲ್ಲಿ ಟ್ರಾಫಿಕ್ ಇತ್ತು. ಆ ಟ್ರಾಫಿಕಲ್ಲಿ ನಡ್ಕೊಂಡು ಹೋಗೋಣ ಅಂದರೆ ಮಳೆ ಜೋರಾಗಿ ಬರ್ತಿದೆ, ಹೋಗೋಕ್ಕಾಗ್ತಿಲ್ಲ. ಇವನು ನೋಡ್ರಿ ಯಾವಾಗಲೂ ಅವ್ನ ಲವರ್ ಜೊತೆ ಮಾತಾಡ್ತಾ ಇರ್ತಾನೆ. ಇದೇ ಥರ ಗರುಡ ಮಾಲ್ ಒಳಗಡೆನೂ ವ್ಲಾಗ್ ಆಗಿದೆ. ಆ ವ್ಲಾಗ್ ನಿಮಗೆ ಬೇಕು ಅಂತ ಅನಿಸಿದ್ರೆ ಪಾರ್ಟ್ 2 ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಫುಲ್ ನೋಡಿ, ಇದೇ ಥರ ವ್ಲಾಗ್ಸ್ಗಳು ಬರ್ತಿರುತ್ತೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ವ್ಲಾಗ್ 2. ಗರುಡ ಮಾಲ್ದು ವಿಡಿಯೋ ಬೇಕು ಅಂತ ಇದ್ದರೆ, ವ್ಲಾಗ್ ಬೇಕು ಅಂತ ಇದ್ದರೆ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಪಾರ್ಟ್ 2 ಅಂತ ವಿಡಿಯೋಗೆ ಕಮೆಂಟ್ ಮಾಡಿ. ಇದೇ ಥರ ಯೂಸ್ಫುಲ್ ಕಂಟೆಂಟಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೀದೇನೆ ಗಾಯ್ಸ್. ಸಿಗೋಣ ನೆಕ್ಸ್ಟ್ ವೀಡಿಯೋ.